ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅರುಣ್. ಇವತ್ತು ಬೆಳಿಗ್ಗೆ ತಿಂಡಿ ಅಮ್ಮ ಸ್ಪೆಷಲ್ ತಿಂಡಿ ಮಾಡೋರೆ ಆಯಿತಾ. ಕೊಟ್ಟೆ ಕಡುಬು ದಕ್ಷಿಣ ಕನ್ನಡದಲ್ಲಿ ಅಂತೂ ಫೇಮಸ್, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಬಟ್ ಇವತ್ತು ನಮ್ಮ ಅಮ್ಮ ಕೊಟ್ಟೆ ಕಡುಬು ಮಾಡಿದ್ದಾರೆ ನೋಡಿ, ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ನೋಡಿ ಇಲ್ಲಿ ನೋಡಿ, ಕೊಟ್ಟೆ ಕಡುಬು. ನಾನು ಈ ವಿಡಿಯೋ ಯಾಕೆ ಮಾಡಿದ್ದೆ ಅಂತ ಹೇಳಿದರೆ, ಕೊಟ್ಟೆ ಕಡುಬು ಯಾಕೆ ಫೇಮಸ್ಸು, ಇವಾಗ ಏನು ಗೊತ್ತಾ, ನಮ್ಮೂರಲ್ಲಿ ತೋಟದ ಕೆಲಸ ಎಲ್ಲ ಜಾಸ್ತಿ. ಅಂದರೆ ನಾವು ಕೆಲಸಕ್ಕೆ ಜನರನ್ನ ಕರಿತೀವಿ, ಮತ್ತು ತೋಟ ಕೆಲಸ ಆಯಿತು, ಮತ್ತು ಈ ನಾಟಿ ಇದೆಲ್ಲ ಇರುತ್ತಲ್ವ, ಆವಾಗ ನಾವು ಈ ತಿಂಡಿನೇ ಜಾಸ್ತಿ ಮಾಡ್ತೀವಿ. ಮತ್ತು ನಾವಂತಲ್ಲ, ದಕ್ಷಿಣ ಕನ್ನಡದವ್ರು ಹೆಚ್ಚಾಗಿ ಇಡ್ಲಿ ಪ್ಲಸ್ ಕೊಟ್ಟೆ ಕಡುಬು ಮಾಡ್ತಾರೆ. ಇದು ಬಡಿಸ್ಲಿಕ್ಕೂ ಹೆಲ್ಪ್ ಆಗುತ್ತೆ ಅಲ್ವಾ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಮತ್ತು ಅವರಿಗೂ ಕೂಡ ಹೊಟ್ಟೆ ತುಂಬುತ್ತೆ. ಸೊ ನಾವು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡ್ತೀವಿ, ಮತ್ತು ಅವರು ಕೂಡ ಇದನ್ನೇ ಲೈಕ್ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೆ. ನೋಡುವ, ಇದನ್ನು ನಾನು ಇವತ್ತು ಟೇಸ್ಟ್ ಮಾಡ್ತೀನಿ, ಹೇಗಿದೆ ನೋಡುವ. ಕೊಟ್ಟೆ ಕಡುಬು ಪ್ಲಸ್ ಸಾಂಬಾರು ಅಥವಾ ಚಟ್ನಿ ಅಂತ ಗೊತ್ತಿಲ್ಲ, ಚಟ್ನಿ ಓಕೆ, ಚಟ್ನಿ ನೋಡುವ ಹೇಗಿದೆ ಅಂತ ನಾನು ತೋರಿಸ್ತೀನಿ ಆಯಿತಾ. ಲೆಟ್ಸ್ ಎಂಜಾಯ್ ಗೈಸ್. ನಾನು ಒಂದು ದೋಸೆ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಮಾಡ್ತೀನಿ ಆಯಿತಾ. ಓಕೆ, ಪರವಾಗಿಲ್ಲ, ಮಾರ್ಕಾಗಿದೆ. ಸ್ವಲ್ಪ ಹುಳಿಯಾಗಿದೆ ಆಯಿತಾ, ಅದು ಯಾಕೋ ಗೊತ್ತಿಲ್ಲ. ಅದಕ್ಕೆ ಈ ಇದಿದೆ ನೋಡಿ, ಉದ್ದಿನ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿರ್ಬೇಕಂತೆ ನಮ್ಮ ಅಮ್ಮ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ. ಸೊ ಹಾಗೋಗೇನು ಸ್ವಲ್ಪ ಅಂಟಾಗಿದೆಯಪ್ಪ. ಓಕೆ, ಲೆಟ್ಸ್ ಎಂಜಾಯ್. ಇಷ್ಟಾದರೂ ಮಾಡಿದ್ರಲ್ವ ಅಲ್ವಾ ಗೈಸ್, ನೀವು ಕೂಡ ಟ್ರೈ ಮಾಡಿ ಆಯಿತಾ, ಚೆನ್ನಾಗಿರುತ್ತೆ, ನಿಮ್ಗೆ ಗೊತ್ತಿದೆ ಬಿಡಿ. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಹಾಗೆ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.